ಈ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ನಂದಿ ರಥಯಾತ್ರೆ ನಡೀತಾ ಇದೆ. ನಂದಿ ರಥಯಾತ್ರೆಯಲ್ಲಿ ಈಗಾಗಲೇ ನಾನು ತಿಳಿಸಿದೆ, ಗೋ ಸಂರಕ್ಷಣೆಯಲ್ಲಿ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೋ. ಈ ಸಾರಿ ವಿಶೇಷವಾಗಿ ನಂದಿ ರಥಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ನಂದಿ ರಥ ಅಂದ್ರೆ, ನಂದಿ ಅಂದ್ರೆ ಗಂಡು ಕರುವಿಗೆ ಅಥವಾ ಹಸುವಿಗೆ, ಗಂಡು ಹೋರಿಗೆ ಅದನ್ನ ನಂದಿ ಅಂತ ಕರಿತೀವಿ. ವಿಶೇಷವಾಗಿ ಯಾಕೆ ಇದಕ್ಕೆ ಆದ್ಯತೆಯನ್ನು ಕೊಡ್ಬೇಕಂದ್ರೆ, ನಮಗೆ ಗೊತ್ತಿದೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ಕೃತಕವಾಗಿ ಗರ್ಭಧಾರಣೆಯನ್ನು ಮಾಡಿಸೋದು, ಹಸುಗಳಿಗೆ ಕೃತಕವಾಗಿ ಇಂಜೆಕ್ಷನ್ ಮುಖಾಂತರ, ಸೆವೆನ್ಸ್ ಮುಖಾಂತರ ಗರ್ಭಧಾರಣೆಯನ್ನು ಮಾಡಿಸ್ತಾ ಇದೀವಿ. ಹೀಗೆ ಮಾಡೋದ್ರಿಂದ ಒಂದು ಹಸು ತನ್ನ ಜೀವಿತಾವಧಿಯಲ್ಲಿ ಕೇವಲ 7ರಿಂದ 8 ಕರುಗಳನ್ನು ಮಾತ್ರ ಕೊಡ್ಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಅದೇ ಸಹಜವಾಗಿ ಅದನ್ನ ಗರ್ಭಧಾರಣೆ, ಹೋರಿಯ ಮುಖಾಂತರ ಗರ್ಭಧಾರಣೆಯನ್ನು ಮಾಡಿಸಿದ್ರೆ ಅದು 18ರಿಂದ 20 ಕರುಗಳನ್ನ ಕೊಡುವಂತ ಸಾಮರ್ಥ್ಯ ಆ ಹಸುವಿಗೆ ಇರುತ್ತೆ. ಹಾಗಾಗಿ ನಾವು ಇತ್ತೀಚೆಗೆ ಕೃತಕವಾಗಿ ಮಾಡ್ತಾ ಇರೋದ್ರಿಂದ ಸಂತತಿ ಕಡಿಮೆ ಆಗ್ತಾ ಇದೆ. ಅರ್ಧಕ್ಕಿಂತ ಕಡಿಮೆ ಅದು ತನ್ನ ವಂಶಾಭಿವೃದ್ಧಿ ಮಾಡೋದ್ರ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಆ ಕಾರಣಕ್ಕೋಸ್ಕರ ಈ ಒಂದು ಸಂತತಿ ಜಾಸ್ತಿ ಆಗ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ದೇಶೀಯ ಗೋವುಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ದೇಶೀಯ ಗೋವುಗಳ ಸಂಖ್ಯೆನೇ ಯಾಕೆ ಜಾಸ್ತಿ ಆಗ್ಬೇಕು ಅಂದ್ರೆ, ಅದರ ಎಲ್ಲ ಉತ್ಪನ್ನಗಳು ನಮಗೆ ಅಮೃತ ಸಮಾನ. ಗೋ ವಿಶ್ವಸ್ಯ ಮಾತರಹ ಅಂತ ಹೇಳ್ತೀವಿ. ಗೋವು ಜಗತ್ತಿಗೆ ತಾಯಿ ಅಂತ. ನಾವು ತಾಯಿಯ ಎದೆ ಹಾಲನ್ನು ಕುಡಿಯೋದು ನಿಲ್ಸಿದ ಮೇಲೆ ಕೊನೆಯ ಕ್ಷಣದವರೆಗೂ ಗೋವಿನ ಹಾಲನ್ನೇ ಕುಡಿದು ಬದುಕ್ತೀವಿ. ಪ್ರಾಣ ಹೋಗ್ಬೇಕಾದ್ರೂ ಒಂದು ಹನಿ ಹಾಲು ಹಾಕ್ರಪ್ಪ ಹೋಗ್ಲಿ ಅಂತ ನಮ್ಮಲ್ಲಿ ಹೇಳೋದು ಪದ್ಧತಿ ಇದೆ. ಹಾಗಾಗಿ ನಮಗೆ ಪುಷ್ಟಿದಾಯಕ ಆಹಾರ, ಹಾಲು, ಬೆಣ್ಣೆ, ಮೊಸರು, ತುಪ್ಪ ಇವೆಲ್ಲ ಆರೋಗ್ಯವನ್ನ ಕಾಪಾಡ್ಕೊಳೋದಕ್ಕೆ ಬೇಕಾಗುತ್ತೆ. ಇತ್ತೀಚೆಗೆ ನಾವು ಅದನ್ನ ದೇಶೀಯ ತಳಿಗಳನ್ನ ಕಡಿಮೆ ಮಾಡಿ ಬೇರೆ ವಿದೇಶಿಯ ತಳಿಗಳನ್ನ ನಾವು ಸಾಕೋದ್ರಿಂದ ಆ ಹಾಲಿನಲ್ಲಿ ಅನೇಕ ರೋಗಗಳು ಬರೋದು ನಮ್ಗೆಲ್ಲ ಗೊತ್ತಿದೆ. ಇತ್ತೀಚೆಗೆ ಬರ್ತಾ ಇರೋ ಶುಗರ್, ಹಾರ್ಟ್ ಅಟ್ಯಾಕ್, ಮತ್ತೆ BP, ಇನ್ನು ಅನೇಕ ರೋಗಗಳಿಗೆ ಈ ವಿದೇಶಿ ಗೋವುಗಳಿಂದ ಬರ್ತಾ ಇರೋ ಹಾಲು ಕಾರಣ ಆಗಿದೆ. ಅದು ಒಂದು ಹಂದಿ ಮತ್ತು ಹಸುವಿನ ಒಂದು ತಳಿಯನ್ನು ಅಭಿವೃದ್ಧಿ ಮಾಡಿರೋದ್ರಿಂದ ಅದಕ್ಕೆ ಕೆಮಿಕಲ್ ಅಂದ್ರೆ ಆ ಒಂದು ಹಸುವಿನ ಸ್ವಭಾವವನ್ನೇ ಆಗಿದೆ. ಯಾಕೆಂದ್ರೆ ದೇಶೀಯ ಹಸುವಿನ ಹಾಲು ಕುಡಿದವರಿಗೆ ಒಂದು ಪ್ರೀತಿ, ಮಮತೆ, ವಾತ್ಸಲ್ಯ, ಕರುಣೆ ಇದೆಲ್ಲ ನಾವು ನೋಡ್ಬೋದು. ಇತ್ತೀಚೆಗೆ ಯಾರು ಈ ಹಾಲನ್ನು ಕುಡಿತಿದ್ದಾರೆ ಅವರಿಗೆ ಈ ಎಲ್ಲ ಅಂಶಗಳು ಕಡಿಮೆ ಆಗಿರೋದು ತಂದೆ ತಾಯಿ ಅಥವಾ ಗುರು ಹಿರಿಯರ ಬಗ್ಗೆ ವಿಶ್ವಾಸ, ಆತ್ಮೀಯತೆ. ಯಾಕೆಂದ್ರೆ ಒಂದು ಸಣ್ಣ ಉದಾಹರಣೆ ಅಂದ್ರೆ, ನೀವು ವಿದೇಶಿ ಹಸುವನ್ನ ಅದು ಕರುವನ್ನ ಹಾಕಿದ ತಕ್ಷಣನೇ ಆ ಕರುವನ್ನ ನೀವು ಅದರ ಜೊತೆಲಿ ಬಿಡೋ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ನೀವು ಹಾಲನ್ನು ಹಿಂಡ್ತಾ ಹೋಗ್ಬೋದು. ಆದ್ರೆ ದೇಶೀಯ ಹಸು ಹಾಗೆ ಮಾಡೋಕ್ಕೆ ಅವಕಾಶನೇ ಕೊಡೋದಿಲ್ಲ. ತನ್ನ ಕರುವಿಗೆ ಹಾಲು ಕುಡಿಸಿದ ನಂತರ ನಾವು ಅದರಿಂದ ಹಾಲನ್ನು ತೆಗಿಬಹುದು. ಇದು ಅದರ ಪ್ರೀತಿ, ಮಮತೆ, ಕರುಣೆ ಮತ್ತು ಮಾನವೀಯ ಅಂಶಗಳು ಏನಿದೆ ಅದೆಲ್ಲ ಆ ಗೋವಿನಲ್ಲಿರೋದ್ರಿಂದ ಆ ಒಂದು ಅಂಶಗಳು ನಮ್ಮ ಹಾಲು ಕುಡಿಯೋದ್ರ ಮುಖಾಂತರ ರಕ್ತಗತವಾಗಿ ಬರುತ್ತೆ ಅನ್ನೋದು ಒಂದು ವೈಜ್ಞಾನಿಕ ಸಂಶೋಧನೆ ಆಗಿರೋದು. ಹಾಗಾಗಿ ನಾವು ಈ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯಲ್ಲಿ ಗೋವನ ಪೂಜನೀಯ ಅಂತ ತಿಳ್ಕೊಂಡಿದೀವಿ. ಜಗತ್ತಿನ ಉಳಿವಿಗೋಸ್ಕರ ಭಗವಂತ ಶಂಕರನೇ ತನ್ನ ನಂದಿಯನ್ನ ಭೂಮಿಗೆ ಕಳಿಸ್ತಾ ನಮಗೆ ಅನುಕೂಲ ಮಾಡೋದಕ್ಕೋಸ್ಕರ ಅಂತ. ನಾಗರಿಕತೆ ಶುರುವಾದಾಗಿಂದ ನಮ್ಮ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾ ಇರೋದು, ಆಹಾರವನ್ನು ಉತ್ಪಾದನೆ ಮಾಡಿ ಸಹಕಾರ ಕೊಡ್ತಾ ಇರೋದು ಗೋವು. ಆ ಕಾರಣದಿಂದ ಈ ಗೋವನ್ನ ನಾವು ಸಂರಕ್ಷಣೆ ಮಾಡಿದ್ರೆ ಮಾತ್ರ ಇವತ್ತು ನಾವು ಇಡೀ ಭೂಮಿ, ನೆಲ, ಜಲ ಪ್ರತಿಯೊಂದು ವಿಷಮುಕ್ತವಾಗಿದೆ. ಯಾಕೆಂತ ನಾವು ಬಳಸ್ತಾ ಇರೋ ರಾಸಾಯನಿಕ ಫರ್ಟಿಲೈಸರ್ಸ್ ಏನ್ ಬಳಸ್ತಾ ಇದೀವಿ ಅದರಿಂದ ಇಡೀ ಭೂಮಿನೂ ವಿಷ ಆಗಿದೆ. ಅದೇ ಕಾರಣಕ್ಕೆ ನೀರು ವಿಷ ಆಗಿದೆ, ಗಾಳಿನೂ ವಿಷ ಆಗಿದೆ. ಇದನ್ನೆಲ್ಲ ಸರಿ ಮಾಡಿಸ್ಬೇಕು ಅಂದ್ರೆ ಮೊದಲು ಭೂಮಿ ಸರಿ ಹೋಗ್ಬೇಕು ಅಂದ್ರೆ ನಾವು ದೇಶೀಯ ಹಸುವಿನಿಂದ ಬರುವಂತ ಗಂಜಲ, ಸಗಣಿ ಅವನ್ನ ಜೀವಾಮೃತ ಮಾಡಿ ಭೂಮಿ ಸೇರಿಸೋದ್ರ ಮುಖಾಂತರ ಅದರ ಒಂದು ಫಲವತ್ತತೆಯನ್ನು ಜಾಸ್ತಿ ಮಾಡಿ ಆ ರೀತಿಯ ಆಹಾರವನ್ನ ನಾವು ಉಪಯೋಗಿಸಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಅನ್ನೋದು ನಮ್ಗೆಲ್ಲ ಈಗಾಗಲೇ ಮನವರಿಕೆ ಆಗಿದೆ. ಆ ದಿಸೆಯಲ್ಲಿ ಅನೇಕ ಜನ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನು ಹೆಚ್ಚು ಈ ಸಂತತಿಯನ್ನು ಬೆಳೆಸಿ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಅನ್ನೋದು ಮಹತ್ವದ. ಅದರಿಂದ ದೇಶದ ಅಭಿವೃದ್ಧಿ ಆಗುತ್ತೆ ಅನ್ನೋ ಆ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಡೀ ನಮ್ಮ ದೇಶದಲ್ಲಿ ಒಂದ್ಸಾರಿ ನಾವು ಅವಲೋಕನ ಮಾಡಿದಾಗ 3.5% ಅಷ್ಟೇ ಸರ್ಕಾರಿ ಉದ್ಯೋಗಗಳು ನಾವು ಕೊಡ್ಲಿಕ್ಕೆ ಸಾಧ್ಯ ಆಗಿರುತ್ತೆ. ಇಡೀ 150 ಕೋಟಿಯಲ್ಲಿ 3.5% ಮಾತ್ರ ಸರ್ಕಾರಿ ಉದ್ಯೋಗ ಸಿಗುತ್ತೆ. ಇನ್ನು 3.5ರಿಂದ 4% ಅಷ್ಟು ಬೇರೆ ಬೇರೆ ಖಾಸಗಿ ಉದ್ಯೋಗಗಳು ಜನರಿಗೆ ಸಿಗ್ತಾ ಇದೆ. ಇನ್ನು ಉಳಿದಿರೋ 90ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗಗಳಿಲ್ಲದಂತ ಸ್ಥಿತಿ ಇದೆ. ಇತ್ತೀಚಿನವರೆಗೂ 60ಕ್ಕಿಂತ ಹೆಚ್ಚು % ಈ ಕೃಷಿಯನ್ನೇ ಆಧರಿಸಿ ಜೀವನ ಮಾಡ್ತಾ ಇದ್ದಿದ್ದು ನಮಗೆಲ್ಲ ಗೊತ್ತೇ ಇದೆ. ಆದ್ರೆ
ಇವತ್ತು ಅದು ಕಡಿಮೆ ಆಗ್ತೈತೆ. ಪ್ರತಿದಿನ 2,000 ಕುಟುಂಬಗಳು ಕೃಷಿಯನ್ನ ಬಿಟ್ಟು ಹೋಗ್ತಾ ಇದ್ದಾವೆ ಅನ್ನೋದು ಪ್ರಮುಖವಾದ ಅಂಶ ಇತ್ತೀಚಿನ ಒಂದು ಸಂಶೋಧನೆಯಿಂದ ಬಂದಿರುತ್ತೆ. ಜೊತೆಗೆ ಇತ್ತೀಚೆಗೆ ಕನ್ನೇರಿ ಮಠದ ಸ್ವಾಮೀಜಿಯವರನ್ನು ಮಾತನ್ನು ಹೇಳಿದ್ರು. ಒಂದು ಹಳ್ಳಿ ಅಥವಾ ಒಂದು ವ್ಯಕ್ತಿಯ ಕುಟುಂಬಕ್ಕೆ ನಾವು ಯುಗಾದಿಯ ಕೊನೆಯ ದಿನ ಅಂದ್ರೆ ಹಿಂದೆ ಪ್ರಾರಂಭ ಪಾಲ್ಗುಣ ಮಾಸದ ಕೊನೆಯ ದಿನದವರೆಗೂ ನಮ್ಗೆ ಬೇಕಾಗಿರೋ ವಸ್ತುಗಳನ್ನು ಪಟ್ಟಿ ಮಾಡಿದಾಗ 300 ವಸ್ತುಗಳು ಜೀವನಕ್ಕೆ ಅಗತ್ಯವಾಗಿ ಬೇಕಾಗುತ್ತೆ ಅಂತ ಅವರೊಂದು ಸಂಶೋಧನೆ ಮಾಡಿ ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ನಾವು ಇವತ್ತು ನಮ್ಮ ಹಳ್ಳಿಗಳಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಎಷ್ಟು ಬೆಳಿತಿದ್ದೀವಿ ಅಂದ್ರೆ ಕೇವಲ 3% ಅಷ್ಟು ಮಾತ್ರ ಬೆಳಿತಾ ಇದ್ದೀವಿ. ಉಳಿದಿದ್ನೆಲ್ಲ ಬೇರೆ ಕಡೆಯಿಂದ ಕೊಂಡ್ಕೊಳ್ಳೋ ಸ್ಥಿತಿಯಲ್ಲಿ ಇದೀವಿ. ಹಿಂದೆ ಆಗಿರ್ಲಿಲ್ಲ. ನಮ್ಮಲ್ಲೇ ಸಾಕಷ್ಟು ವೈವಿಧ್ಯಮಯ ಕೃಷಿಯನ್ನು ಮಾಡ್ತಿದ್ದೋ, ನಮ್ಗೆ ಬೇಕಾದ ಆಹಾರ ಪದಾರ್ಥಗಳನ್ನೆಲ್ಲ ಬೆಳಿತಾ ಇದ್ದವು. ಈ ಕಾರಣಕ್ಕೋಸ್ಕರ ರೈತರು ಹೆಚ್ಚು ಅವಲಂಬಿಸಿದ್ರಿಂದ ಈ ದೇಶದಲ್ಲಿ ರೈತರೇ ದೇಶದ ಬೆನ್ನೆಲುಬಾಗಿದ್ರು. ಈಗಲೂ ರೈತರೇ ಬೆನ್ನೆಲುಬು. ಹಾಗಾಗಿ ಆ ಒಂದು ಕೃಷಿಯನ್ನು ಸಹ ಹಿಂದೆ ಏನು ಮಾಡ್ತಿದ್ರು, ಹಸುಗಳನ್ನು ಉಪಯೋಗಿಸಿ ಅಥವಾ ಹೋರಿಗಳನ್ನು ಉಪಯೋಗಿಸಿ ನಂದಿಗಳನ್ನು ಉಪಯೋಗಿಸಿ ಮಾಡ್ತಿದ್ರು. ಆ ರೀತಿಯ ಕೃಷಿ ಪದ್ಧತಿ ಬಂದ್ರೆ ಮಾತ್ರ ಭೂಮಿ ಫಲವತ್ತತೆಯನ್ನು ಉಳಿಸ್ಕೊಳ್ಳೋಕೆ ಮತ್ತೆ ಉತ್ತಮವಾದ ಆರೋಗ್ಯವಂತ ಆಹಾರವನ್ನು ಬೆಳೆಯೋದಕ್ಕೆ ಕಾರಣ ಆಗುತ್ತೆ ಅಂತ ತಿಳಿಸ್ತಾ, ಈ ಒಂದು ತಳಿಯನ್ನ ಉಳಿಸಿ ಬೆಳೆಸುವ ಕಾರಣಕ್ಕೋಸ್ಕರ ಕನಿಷ್ಠ ಪಕ್ಷ ಇವತ್ತು ಬದಲಾವಣೆ ಇದೆ ಸಮಾಜದಲ್ಲಿ. ನಗರಗಳಲ್ಲೂ ಸಣ್ಣ ಜಾಗದಲ್ಲೂ ಒಂದು ಮಲೆನಾಡು ಗಿಡವನ್ನು ಕಟ್ಕೊಂಡು ಅದರಿಂದ ಆರೋಗ್ಯವನ್ನು ಕಾಪಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮನೆಯ ಒಳಗಡೆ ಅಪಾರ್ಟ್ಮೆಂಟ್ಗಳಲ್ಲಿ ಪುಂಗನೂರು ಹಸುವನ್ನ ಸಾಕೋದ್ರ ಮುಖಾಂತರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ. ಇವತ್ತು 100 ರೂಪಾಯಿ ಅಥವಾ 90 ರೂಪಾಯಿ 1 ಲೀಟರ್ ದೇಶಿ ಹಸುವಿನ ಹಾಲನ್ನು ಮಾರಾಟ ಮಾಡ್ತಿದ್ದಾರೆ. ಅದ್ರ ಗಂಜಲವನ್ನ ಅರ್ಕ ಮಾಡಿದ್ರೆ 180, 200 ರೂಪಾಯಿ ಅಷ್ಟಕ್ಕೆ ಬೆಲೆಯನ್ನ ಕೊಟ್ಟು ತಗೊಳ್ತಾ ಇದ್ದಾರೆ. ಈ ಅರ್ಕದಿಂದ ಸುಮಾರು 180 ರೋಗಗಳನ್ನ ನಿವಾರಣೆ ಮಾಡ್ಬೋದು ಅನ್ನೋದು ನಮಗೆ ಈಗಾಗಲೇ ಸಂಶೋಧನೆಯಿಂದ ಸಿದ್ಧ ಆಗಿದೆ. ಬೇರೆ ದೇಶಗಳದ್ದು ಏನು ನಮ್ಮ ಅರಬ್ ದೇಶಗಳು ನಮ್ಮಿಂದ ಈ ಗೋವಿನ ಸಗಣಿಯನ್ನ ಅವ್ರು ತಗೊಂತಾ ಇದ್ದಾರೆ. ಯಾಕೆಂದ್ರೆ ಅದನ್ನ ಔಷಧೀಯ ಮಾಡೋದಕ್ಕೋಸ್ಕರ ಅದನ್ನ ತಗೋತಾ ಇದ್ದಾರೆ. ಹಾಗಾಗಿ ಈ ಗವ್ಯ ಉತ್ಪನ್ನಗಳ ಜೊತೆ ಅನೇಕ ಔಷಧಿಗಳನ್ನ ನಾವು ನಮ್ಮ ಆರೋಗ್ಯಕ್ಕೆ ಸರಿ ಮಾಡ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದೀವಿ. ಕ್ಯಾನ್ಸರ್ ನಂತ ರೋಗವನ್ನು ಇದರಿಂದ ತಡೆಗಟ್ಟಬಹುದು ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಅದನ್ನು ಮಾಡ್ತಾ ಇದ್ದಾರೆ. DP ರಮೇಶ್ ಅಂತ ನಮ್ಮ ಡಾಕ್ಟರ್ ಅದನ್ನ ಸಾಕಷ್ಟು ಪ್ರಯೋಗವನ್ನು ಮಾಡಿ ಅದರಲ್ಲಿ ಸಿದ್ಧಿಯನ್ನು ಪಡೆದಿದ್ದಾರೆ. ಆ ಕಾರಣಕ್ಕೋಸ್ಕರ ನಮ್ಮ ಆರೋಗ್ಯ, ನಮ್ಮ ಮುಂದಿನ ಪೀಳಿಗೆಗೆ, ಇವತ್ತು ನಮ್ಮ ಮಕ್ಕಳಿಗೆ ಹಸು ಅಂದ್ರೆ 4 ಕಾಲು 1 ಬಾಲ ಇದ್ರೆ ಸಾಕು ಅನ್ನೋ ರೀತಿಯಲ್ಲಿ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಆದ್ರೆ ನಿಜವಾದ ಈ ಗೋ ಯಾವುದು? ದೇಶೀಯ. ತನ್ನ 2 ಕೊಂಬಿರ್ಬೇಕು, ತನ್ನ ಭುಜದ ಮೇಲೆ ಶಿವಲಿಂಗದ ಆಕಾರದಲ್ಲಿ ಒಂದು ಭುಜದ ಇದಿರ್ಬೇಕು, ಜೊತೆಗೆ ಬಾಲವನ್ನ 360 ಡಿಗ್ರಿ ತಿರುಗಿಸುವಂತ ಸಾಮರ್ಥ್ಯ ಇದ್ರೆ ಮಾತ್ರ ಅದನ್ನು ಗೋವು. ಹಾಗಾಗಿ ಈ ಎಲ್ಲ ಸಾಮರ್ಥ್ಯ ನಮ್ಮ ಗೋವಿಗಿದೆ, ದೇಶೀಯ ಗೋವಿಗಿದೆ. ಹಾಗಾಗಿ ಅದು ನಮ್ಮನ್ನ ಆರೋಗ್ಯವಂತರನ್ನಾಗಿ ಮಾಡೋದಕ್ಕೆ ಸಾಮರ್ಥ್ಯವನ್ನು ಪಡ್ಕೊಂಡಿದೆ. ಕಾಮಧೇನುವಿನ ಪ್ರತಿರೂಪನೇ ಈ ಗೋವು ಅನ್ನೋದು ನಮ್ಗೆಲ್ಲ ಅರ್ಥ ಆಗಿದೆ. ಹಾಗಾಗಿ ಈ ಒಂದು ಸಂತತಿಯನ್ನು ಉಳಿಸಿ ಬೆಳೆಸುವ ಉದ್ದೇಶ ನಂದಿಗಳನ್ನ ಇವತ್ತು ಹಸು ಗಂಡು ಕರು ಹುಡ್ತು ಅಂದ್ರೆ ತಕ್ಷಣ ಕಟಕರು ಕೊಡುವಂತ ಸ್ಥಿತಿಯಲ್ಲಿ ಸಮಾಜ ಇದೆ. ಹಾಗಾಗಿ ಈ ಸಂತತಿ ಕಡಿಮೆ ಆಗಕ್ಕೆ ಇದು ಒಂದು ಪ್ರಮುಖವಾದ ಕಾರಣ. ಆ ಕಾರಣಕ್ಕೋಸ್ಕರ ನಂದಿಯನ್ನ ಅಥವಾ ಗಂಡು ಕರುವನ್ನ ಉಳಿಸಿ ಅದನ್ನು ಉಳಿಮೆಗೆ ಬಳಸೋದ್ರ ಜೊತೆಗೆ ಹೋರಿಗಳಾಗಿ ಸಂತತಿಯನ್ನು ಬೆಳೆಸೋದಕ್ಕೂ ಉಳಿಸೋದ್ರಿಂದ ಈ ಸಂತತಿ ಹೆಚ್ಚಾಗುತ್ತೆ. ನಮಗೆ ಸ್ವಾತಂತ್ರ್ಯ ಬಂದಾಗ ನಾವು 33 ಕೋಟಿ ಇದ್ದೋ, ಹಾಗೆ ನಮ್ಮ ದೇಶೀಯ ಹಸುಗಳು 120 ಕೋಟಿ ಇತ್ತು. ಆದ್ರೆ ಇವತ್ತು ಅದು ಉಲ್ಟಾಗಿದೆ, 150 ಕೋಟಿಗೆ ನಾವು ತಲುಪಿದ್ದೀವಿ. ಅದು 30 ಕೋಟಿಗೆ ಒಳಗೆ ಬಂದಿದೆ. ಹಾಗಾಗಿ ನಾವು ಈ ನಮ್ಮ ದೇಶೀಯ ಗೋವಿನಿಂದ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರ, ದೇಶದ ಉನ್ನತಿಯನ್ನು ಮಾಡೋದಕ್ಕೆ, ದೇಶದ ಆರ್ಥಿಕ ಸ್ಥಿತಿಯನ್ನು ಕಾಪಾಡೋದಕ್ಕೆ, ಕೃಷಿಯನ್ನ ಮತ್ತೆ ಒಳ್ಳೆಯ ಸ್ಥಿತಿಗೆ ತರೋದಕ್ಕೆ, ರೈತರು ಮತ್ತೆ ಬದುಕ್ಬೇಕಂದ್ರೆ ಈ ಒಂದು ಉತ್ಪನ್ನಗಳನ್ನ, ಗಂಜಲದಿಂದ ಸಗಣಿಯಿಂದ ಉತ್ಪನ್ನಗಳನ್ನು ಮಾಡಿ ಜೀವಾಮೃತ ಮಾಡಿ ಇದನ್ನ ಬೆಳೆಗಳನ್ನು ಬೆಳೆಯೋದ್ರ ಮುಖಾಂತರ ಹೆಚ್ಚಿನ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನ ಕನ್ನೇರಿ ಮಠದ ಸ್ವಾಮೀಜಿಗಳು ಸಾಬೀತು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ಸಂತತಿಯನ್ನು ಉಳಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇಡೀ ಸಮಾಜ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಈ ಒಂದು ನಂದಿ ರಥಯಾತ್ರೆ ಮಾಡ್ತಾ ಇದೆ. 2 ವರ್ಷದಿಂದ ಇದು ಮಂಗಳೂರು ವಿಭಾಗದಲ್ಲಿ ಮಾತ್ರ ಗೋ ರಥಯಾತ್ರೆ ನಡೀತಾ ಇತ್ತು. ಆದ್ರೆ ಈ ನಂದಿಗೆ ಮಹತ್ವವನ್ನು ಕೊಡಬೇಕು ಅಂತ ಇಡೀ ಪ್ರಾಂತ್ಯದಲ್ಲಿ, ಕರ್ನಾಟಕದ ತುಂಬಾ
88 ದಿನಗಳ ಪ್ರವಾಸವನ್ನ ಈ ಗೋ ನಂದಿ ರಥಯಾತ್ರೆ ಮಾಡ್ತಾ ಇದೆ. 3ನೇ ತಾರೀಕು ನಮ್ಮಲ್ಲಿಗೂ ಬರಲಿದೆ. ನಾವು ಎಲ್ಲ ಸೇರ್ಕೊಂಡು ಅದನ್ನ ಒಂದು ಉತ್ತಮವಾದ ಶೋಭಾಯಾತ್ರೆ ಮುಖಾಂತರ ಮತ್ತೆ ಆ ನಂದಿ ಬಂದಾಗ ಆ ವಿಷ್ಣು ಸಹಸ್ರನಾಮ ಪಠಣದ ಮುಖಾಂತರ ಪೂರ್ಣ ಕುಂಭದ ಸ್ವಾಗತವನ್ನು ಮಾಡಿ ವಿಷ್ಣು ಸಹಸ್ರನಾಮ ಪಠಣ ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕನ್ನೋ ಯೋಜನೆ ಆಗಿದೆ. ಒಂದಷ್ಟು ಕಾರಣದಿಂದ ಸ್ವಲ್ಪ ತಡ ಆಗ್ಬೋದು, ನಮ್ಮ ಸಮಯಕ್ಕಿಂತ ಸ್ವಲ್ಪ ತಡ ಆಗುತ್ತೆ. ಅದು ಬೆಂಗಳೂರು ನಗರದಿಂದ ಬರ್ಬೇಕಾಗಿರೋದ್ರಿಂದ, ಬೇರೆ ಕಡೆಯಿಂದ ಆದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಬೆಂಗಳೂರು ನಗರದಿಂದ ಬರ್ಬೇಕಾಗಿರೋದ್ರಿಂದ ಅದು ಸ್ವಲ್ಪ ತಡ ಆಗ್ಬೋದು ಅನ್ನೋದಿದೆ. ಆದ್ರೂ ಆ ಯೋಜನೆಯನ್ನ ಸ್ವಲ್ಪ ನಾವು ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಬೇಕು. ಇದು ಆ ಗೋವಿನ ದೀಪಗಳನ್ನ ಇಲ್ಲಿ ಕಿಟ್ಟನ್ನು ಮಾರ್ತಾ ಇದ್ದಾರೆ. ಹಣತೆಯನ್ನ ಬೆಳೆಸ್ಬೇಕು ಅಂತ 1 ಕೋಟಿಗೂ ಹೆಚ್ಚು ಹಣತೆಯನ್ನು. ಆ ಗೋವಿನ ಸಗಣಿಯನ್ನ ನಾವು ಹುರಿಸಿದ್ರೆ ಅಥವಾ ನಾವು ಅಗ್ನಿಹೋತ್ರ ಮಾಡಿದ್ರೆ ಇಡೀ ವಾತಾವರಣದಲ್ಲಿ ಆಮ್ಲಜನಕದ ಅಂಶ ಜಾಸ್ತಿ ಆಗುತ್ತೆ, ವಾತಾವರಣ ತಿಳಿಯಾಗುತ್ತೆ, ಅದರಲ್ಲಿರೋ ವಿಷ ಎಲ್ಲ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಆ ದೀಪಗಳನ್ನು ಉರಿಸ್ಬೇಕಂತ ಆಗಿದೆ. ಈಗಾಗಲೇ ಇದುವರೆಗೂ ನಡೆದು ಬಂದ ರಥಯಾತ್ರೆಯಲ್ಲಿ ಶಿವರಾತ್ರಿಯ ದಿನ ಆ ಗೋವಿನ ದೀಪಗಳನ್ನ ಹಣತೆಯನ್ನ ಹಚ್ಚಿ ಸಾಂಬ ಸದಾಶಿವ ಅನ್ನೋ ಒಂದು ಮಂತ್ರ ಜಪವನ್ನು ಮಾಡಿದ್ದಾರೆ. ಈಗ ಮುಂದಕ್ಕೆ ನಡೆಯುವ ಎಲ್ಲ ರಥಯಾತ್ರೆಯಲ್ಲಿ ನಾವು ತಗೊಂಡಂತ ಹಣತೆಯ ಕಿಟ್ ಅನ್ನು ತಗೊಂಡು ಅದನ್ನ ರಾಮನವಮಿ ದಿವಸ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಅನ್ನೋ ರಾಮ ತಾರಕ ಮಂತ್ರವನ್ನು ಜಪಿಸುತ್ತಾ ಅದನ್ನ ಉರ್ಸೋದ್ರ ಮುಖಾಂತರ ಇಡೀ ವಾತಾವರಣದ, ನಮ್ಮ ಮನೆಯ, ನಮ್ಮ ಪರಿಸರದ ಶುದ್ಧತೆಯನ್ನು ಕಾಪಾಡುವ, ವಿಷಮುಕ್ತ ವಾತಾವರಣವನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಬೇಕು. ಹಾಗೆ ನಂದಿ ಪೂಜೆಯಲ್ಲಿ ಒಂದು ವಿಶೇಷತೆ ಅಂದ್ರೆ ನಂದಿ ಪೂಜೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ 100 ರೂಪಾಯಿದು ಶುಲ್ಕವನ್ನು ಕೊಟ್ಟು ಯಾರು ಆಸಕ್ತರಿದ್ದಾರೆ ನಂದಿ ಪೂಜೆಯನ್ನು ಮಾಡ್ಬೇಕಂತ ಅವರು ಒಂದು ರಸೀತಿ ಅಂತಾರೆ, 100 ರೂಪಾಯಿ ಕೊಟ್ರೆ ಅದನ್ನ ಈ ಒಂದು ಸಂಸ್ಥೆ ಏನಿದೆ ಇದನ್ನ ಸಂಶೋಧನೆ ಮತ್ತು ಇದನ್ನು ಮಾಡೋದಕ್ಕೋಸ್ಕರ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ ಮುಖಾಂತರ ಇನ್ನೂ ಹೆಚ್ಚಿನ ಸಂಶೋಧನೆಗಳು ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊತಾರೆ. ಹಾಗಾಗಿ ನಾವು ಇದರಲ್ಲೆಲ್ಲ ಸಹಕರಿಸೋಣ, ಯಶಸ್ವಿಗೊಳಿಸೋಣ. ಮತ್ತೆ ನಾವು ನಮ್ಮ ಹಿರಿಯರು ಪೀಳಿಗೆ ನಮಗೆ ಏನ್ ಬಿಟ್ಕೊಟ್ಟಿದ್ರು ಅದನ್ನ ನಾವು ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ಬೇಕಾದಂತ ಅವಶ್ಯಕತೆ ಇದೆ. ಆ ಕೆಲಸವನ್ನು ನಾವೆಲ್ಲ ಪರಸ್ಪರ ಕೈ ಜೋಡಿಸೋದ್ರ ಮುಖಾಂತರ ಮಾಡೋಣ ಅಂತ ಹೇಳ್ತಾ ನಾನು ಮುಗಿಸ್ತೀನಿ.